ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಇಷ್ಟ ಹೇಳೋದು ಇದನ್ನ ಬಹಳ ಕಟ್ಟುನಿಟ್ಟಾಗಿ ನಿರ್ವಹಿಸಬೇಕು. ಕಾನೂನು ಸುವ್ಯವಸ್ಥೆ ರಾಜ್ಯದ ಬಹಳ ಪ್ರಮುಖವಾದಂತ ಜವಾಬ್ದಾರಿ. ಇದರಲ್ಲಿ ಯಾವುದೇ ರೀತಿಯಾದಂತ ತಪ್ಪಾಗಲಾರದಂತೆ ಸಮಗ್ರವಾದ ತನಿಖೆಯನ್ನ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಇದರಲ್ಲಿ ಮತ್ತೆ ಯಾರು ಮೇಲ್ ಹಾಕಿದವರು ಯಾವ ಜಾತಿಯವರು ಇತ್ಯಾದಿ ನೋಡೋ ಕೆಲಸ ರಾಜ್ಯ ಸರ್ಕಾರ ಮಾಡಬಾರ್ದು. ಇಂಥ ಪರ್ಟಿಕ್ಯುಲರ್ ಕಮ್ಯುನಿಟಿಯವ್ರು ಮಾಡಿದ್ರೆ ಸ್ವಲ್ಪ ಅದಕ್ಕೆ ಲೀನಿಯಂಟ್ ವ್ಯೂ ತಗೊಳ್ಳೋದು, ಅಥವಾ ಇನ್ನೊಬ್ರು ಮಾಡಿದ್ರೆ ಬಹಳ ಕಠಿಣವಾದ ಕ್ರಮ, ಆ ರೀತಿ ಎಲ್ಲ ಮಾಡಬಾರ್ದು. ಯಾರು ಮಾಡಿದ್ರು ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಎಲ್ಲಿ ಕಳಿಸಿದಾರೆ ನಾನು ನೋಡಿಲ್ಲಪ್ಪ. ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದೀನಿ ನಾನು, ಅದಕ್ಕೆ ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಬಾಲಿಶ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಲ್ಲ. ನೋಡ್ರಿ, ಅದು ನಿನ್ನೆ ನಾನು ಡಿಟೇಲ್ ಆಗಿ ಉತ್ತರ ಹೇಳಿದ್ದೀನಿ. ಇದರಲ್ಲಿ ನೀವು ಅರೆಸ್ಟ್ ಮಾಡ್ತೀರಿ. ಕೇಸು A1 ಕ್ಲಿಯರ್ ಆಗಿದ್ದಾನೆ, A3 ಕ್ಲಿಯರ್ ಆಗಿದೆ, A5 ಕ್ಲಿಯರ್ ಆಗಿದ್ದಾನೆ, A7 ಕ್ಲಿಯರ್ ಆಗಿದ್ದಾನೆ. ನಿಮ್ ಕಡೆ FIR ಇಲ್ಲ. ಮತ್ತು ಸಿದ್ದರಾಮಯ್ಯನವರು ಯಾವ ಆಧಾರದ ಮೇಲೆ 16 ಕೇಸ್ ಇವೆ ಅಂತ ಹೇಳಿದಾರೆ? ನೀವು ನಿಮ್ದೇನು ಸರ್ಕಾರ ಏನ್ರಿ ಸಿದ್ದರಾಮಯ್ಯನವ್ರೆ? ಮಿಸ್ಟರ್ ಸಿದ್ದರಾಮಯ್ಯ, ವೇರ್ ಆರ್ ಯು? ಏನ್ ನಡೀತಾ ಇದೆ? ಒಂದು ಕೇಸು ಇಲ್ಲ, ಎಲ್ಲಾ ಕೇಸ್ಗಳು ಖಾಲಿ ಆಗಿದಾವೆ. ಇದು ಕೇಸ್ ಹೊಸದಾಗಿ ನೀವು ಎತ್ತಿ ಹಾಕಿ ಮತ್ತೆ ಜನ ಪ್ರತಿಭಟನೆ ಮಾಡಬಾರ್ದು. ಒಂದೇನು ಸರ್ವಾಧಿಕಾರ ನಿಮ್ದು? ಈ ರೀತಿಯಾಗಿ ಚಿಲ್ಲರೆ ಬಾಲಿಶ ಹೇಳಿಕೆಗಳನ್ನ ಕೊಡೋದು ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇದು ಸೂಕ್ತ ಅಲ್ಲ. ಅಷ್ಟನ್ನ ಹೇಳುದು. ಜೋಶಿಯವ್ರ ಏನ್ ಕಾನೂನು ತಜ್ಞರಾ ಅಂತ ಪ್ರಶ್ನೆ ಕೇಳಿದ್ರು. ಅರೆ, ಕಾನೂನು ತಜ್ಞ ನಾವುದಲ್ಲ. ನಿಮ್ ಕಡೆ ಕಾನೂನು ತಜ್ಞ ಇದಾರಲ್ಲ, ನೀವು ಮುಖ್ಯಮಂತ್ರಿ, ನಿಮ್ ಕಾನೂನು ತಜ್ಞರು ಎಲ್ಲಿದೆ? ಆ ಕೇಸ್ ಎಷ್ಟಿದೆ? 16 ಕೇಸಲ್ಲಿ ಏನಿದೆ? ಇದೆಲ್ಲ ನೋಡ್ಕೋಬೇಕಲ್ಲ ನೀವು ಒಂಥರ ಹುಚ್ಚುಚ್ಚು ಮಾಡಿ ಯಾರನ್ನೋ ಅರೆಸ್ಟ್ ಮಾಡೋದು, ತುಷ್ಟೀಕರಣ. ಇದರಲ್ಲಿ ಉದ್ದೇಶ ಏನಿದೆ ಅಂತಂದ್ರೆ 22ನೇ ತಾರೀಕು ಇವ್ರು ಇನ್ನೂ ಬಹಳ ಜನ ಅರೆಸ್ಟ್ ಮಾಡೋರಿದ್ರು. ಹುಬ್ಳಿಯಲ್ಲಂತೂ ಬಹಳ ಜನನ ಮನೆಗೆಲ್ಲ ಹೋಗಿದ್ರು. ನಿಮಗೂ ಗೊತ್ತಿದೆ, ಮಾಧ್ಯಮದವರಿಗೂ ಗೊತ್ತಿದೆ. ಇಲ್ಲ ಅಂದ್ರೆ ಈಗ ನನ್ನ ಮುಂದೆ ನೀವು ಮಾಧ್ಯಮದವರು ಅಲ್ಲಿಗಳಿರಿ, ಬಹಳ ಜನರ ಮನೆಗೆ ಹೋಗಿದ್ದಾರೆ ಹಿಡ್ಕೊಂಡು ಬಂದು ಒಳಗೆ ಹಾಕ್ಬೇಕಂತ. ಯಾಕಂದ್ರೆ ಭಯದ ವಾತಾವರಣ ನಿರ್ಮಾಣ ಮಾಡಿ ಅವತ್ತು ಈ ಕಾರ್ಯಕ್ರಮಗಳು 22ರ ಕಾರ್ಯಕ್ರಮಕ್ಕೆ ಯಾರೂ ಬರಬಾರ್ದು, ಆ ರೀತಿಯ ಒಂದು ದುಷ್ಟ ಯೋಜನೆ ಕಾಂಗ್ರೆಸ್ ಪಾರ್ಟಿದಿತ್ತು, ಕಾಂಗ್ರೆಸ್ ಸರ್ಕಾರದ್ದು. ಆದರೆ ಮೊನ್ನೆದ್ದು ನಾವು ತಕ್ಷಣ ಪ್ರತಿಭಟಿಸಿದ್ವಿ. ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಹೇಳಿದೆ, ಇನ್ನೊಬ್ರು ಯಾರಾದರೂ ಅರೆಸ್ಟ್ ಆದ್ರೆ ಈ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಬೇಕಾಗ್ತದೆ ಅಂತ. ಮೊದಲನೇ ಆನಂತರ ಒಬ್ಬ 75 ವರ್ಷದ ಒಬ್ಬ ವ್ಯಕ್ತಿ ಎದುರೋಗೂ ಇಲ್ಲ, ಅವರು ಯಾರೋ ಹೆಸರು ಹೇಳಿದ್ರಂತ, ಅವ್ರು ಇದ್ರು ಅಂತ ಹೇಳಿ. ಇದು ಸರ್ಕಾರ ನಡೆಸೋ ರೀತಿನ ಇದು. ನಿಮಗೆ 16 ಕೇಸ್ ಇವೆ ಅಂತ ಯಾರು ಸುಳ್ಳು ಹೇಳಿಕೆ ಕೊಟ್ರಲ್ಲ, ನಿಮಗೆ ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ? ಮತ್ತು ಈತ ಕ್ರಿಮಿನಲ್ ಅಂತ ಹೇಳಿದ ಕ್ಷಮೆ ಕೇಳ್ತೀರಿ ನೀವು? ಈ ರೀತಿಯಾಗಿ ಒಂದು ಕೋಮಿನ ಓಟಿಗಾಗಿ ಮತ್ತು ರಾಮ ಮಂದಿರ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಅದರ ಹೊಟ್ಟೆ ಕಿಚ್ಚಿಗಾಗಿ, ಅದರ ಸಂಭ್ರಮದಲ್ಲಿ ಭಾಗವಹಿಸುವವರಿಗೆ ಒಂದು ಭಯ ನಿರ್ಮಾಣ ಮಾಡೋದು, ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ. ಆ ಹಿನ್ನೆಲೆಯೊಳಗ ಅವರು ಅದನ್ನ ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ. ಈಗ ಅದು ಸಣ್ಣ ಕೆಲಸ, ಅದು ಸಣ್ಣದು, ಅವರು ರಾಜಕೀಯ ಲಾಭಕ್ಕೆ ಮಾಡಿದ್ದಾರೆ. ನೀವೇನೆಲ್ಲ ಯಾವುದು ರಾಜಕೀಯ ಲಾಭಕ್ಕೆ ಮಾಡೋದೇ ಇಲ್ಲ. ನೀವೇನು ಭಾರಿ ಶುದ್ಧರು, ಭಾರಿ ರಾಜ್ಯದ ಹಿತದೃಷ್ಟಿ, ಅರೆಸ್ಟ್ ಮಾಡಿದ ರಾಜ್ಯದ ಹಿತದೃಷ್ಟಿಯಿಂದ ನೀವು ಈ ರೀತಿಯಾಗಿ ಚಿಲ್ಲರೆ ಹೇಳಿಕೆಗಳನ್ನ ಕೊಡುವಂಥದ್ದು, ಬಾಲಿಶ ಹೇಳಿಕೆಗಳನ್ನ ಕೊಡುವಂಥದ್ದು, ಇದು ಪೊಲಿಟಿಕ್ಸ್ ತಗ್ಗಿರೋರಿಗೆ ಶೋಭಿಸೋದಲ್ಲ. ಅಲ್ಲ, ಈಗ ಬಂದನ್ನ ಆರ್ ಅಶೋಕ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದವರು ಎಲ್ಲ ಯೋಚನೆ ಮಾಡಿ ಕೊಟ್ಟಿದ್ರು. ನಾನು ನಿಮ್ಗೆ ಗೊತ್ತಿದೆ, ನಿನ್ನೆ ರಾತ್ರಿ ಬಂದಿದ್ದೇನೆ. ನಾಳೆ ಇವತ್ತು ಎಲ್ಲೋ ಸಿಗ್ತಾರೆ ಅವರು. ಅಶೋಕ್ ಅವ್ರಿಗೂ ಮಾತಾಡ್ತೇನೆ, ಯಾಕಂದ್ರೆ ಅವ್ರದ್ದು ಬೇಲ್ ಆಗಿದೆ ಅಂತ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೇನೆ. ಬೇಲ್ ಆಗಿರೋದ್ರಿಂದ ಮುಂದೆ ಏನು ಹೋರಾಟ ಮಾಡಬೇಕು ಮಾಡಬಾರ್ದ ಅದೆಲ್ಲ ತೀರ್ಮಾನವನ್ನು ಮಾಡಿ ನಿಮ್ಗೆ ತಿಳಿಸ್ತಾರೆ.
ಎಲ್ಲವೂ ನೋಡ್ರಿ, ನಾನು ಭಾರತ ಸರ್ಕಾರದ ಮಂತ್ರಿ, ಪಾರ್ಟಿ ವಕ್ತಾರರು ಬೇರೆ ಇದ್ದಾರೆ, ಅವ್ರ ಜೊತೆಗೆ ಮಾತಾಡಿ ನಿಮ್ಗೆ ಹೇಳ್ತೀನಿ. ಸರ್, ಈಗ ಟ್ವೀಟ್ ಒಂದ್ ಕಡೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಫೋಟೋಗಳು. ನಿಜವಾಗಿ ರಾಮ ಭಕ್ತರ ಮೇಲೆ ಪ್ರೀತಿ ಇದ್ರೆ ಅದೇ ಶ್ರೀಕಾಂತ್ ಪೂಜಾರಿಗೆ MP ಟಿಕೆಟ್ ಕೊಡ್ಲಿ ಬಿಜೆಪಿ ಅವರು. ಈ ತರದ್ದು ಪ್ರಶ್ನೆ ನೀವು ಕೇಳಬಾರದು. ಬಾಲಿಸಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಇಸ್ ಎ ಚೈಲ್ಡಿಶ್ ರಬಿಶ್. ಐ ಡೋಂಟ್ ವಾಂಟ್ ಟು ರಿಪ್ಲೈ ಆನ್ ದಟ್. ಸೋಮಣ್ಣ ಅವರು ನಮ್ಮ ಜೊತೆಗಂತೂ ಮಾತಾಡಿದ್ದಾರೆ, ನನ್ನ ಜೊತೆಗೆ ಮಾತಾಡಿದ್ದಾರೆ. ದಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ದಿಲ್ಲಿಗೆ ಕರೆದು ಮಾತನಾಡಿ ಎಲ್ಲವೂ ಸರಿ ಹೋಗುತ್ತೆ. ಸರ್, ಈಗ ಇಡೀ ದೇಶದ ರಾಮಮಯವಾಗಿದೆ, ಎಲ್ಲರೂ ಕೂಡ ರಾಮನಾಮ ಪ್ರತಿನಿಧಿಸುವುದು. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ಹೇಳಿಕೆ ಇರ್ತದೆ. ಗೋದ್ರ ಹತ್ಯಾಕಾಂಡ ಮತ್ತೆ ಆಗುತ್ತೆ, ಇದು ಹಿಂದೂ ರಾಷ್ಟ್ರವಾಗುತ್ತೆ, ಪಾಕಿಸ್ತಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಬರ್ಬಾದ್ ಆಗುತ್ತೆ ದೇಶ. ನೋಡ್ರಿ, ಇದು ತುಷ್ಟೀಕರಣದ ಪರಾಕಾಷ್ಠೆ. ಈ ದೇಶದಲ್ಲಿ ಹಿಂದೂಗಳ ಮೆಜಾರಿಟಿ ಇರೋ ಕಾರಣಕ್ಕಾಗಿ ಸೆಕ್ಯುಲರಿಸಮ್ ಅಫ್ಘಾನಿಸ್ತಾನದಲ್ಲಿ, ಇರಾನ್ದಲ್ಲಿ, ಇರಾಕ್ದಲ್ಲಿ ಮತ್ತು ಬೇರೆ ಅನೇಕ ದೇಶಗಳಲ್ಲಿ ಅಲ್ಲಿ ಜಾತ್ಯತೀತತೆ ಇಲ್ಲ. ನಮ್ಮಲ್ಲಿ ಹಿಂದೂಗಳಲ್ಲಿ ಅತ್ಯಂತ ಸಹಜವಾಗಿ ಜಾತ್ಯತೀತತೆ ಇದೆ, ಅತ್ಯಂತ ಸಹಜ ಇದು. ಯಾಕಂದ್ರೆ ನಮ್ಮಲ್ಲಿ ಒಂದೇ ದೇವತೆಗಳನ್ನ ಪೂಜೆ ಮಾಡ್ಬೇಕು ಅನ್ನೋ ಕಲ್ಪನೆನೇ ಇಲ್ಲ. ಯಾರು ಬೇಕಾದ್ರೂ, ಯಾರು ಮಾಡ್ಕೊಳ್ಳಿಲ್ಲ ಅಂದ್ರೂ ಅವನು ಸ್ವೀಕಾರ ಮಾಡುವಂಥ ಸಮಾಜ ನಮ್ದು. ಹಾಗಾಗಿ ಇದೆಲ್ಲ ಈ ದೇಶ ಏನಾದರೂ ಪಂಥ ನಿರಪೇಕ್ಷ ಸೆಕ್ಯುಲರ್ ಅಂತಿದ್ರೆ ಅದು ಹಿಂದೂಗಳ ಮೆಜಾರಿಟಿ ಇರೋ ಸಂಬಂಧ. ಇಲ್ಲೇನು ಉದಾತ್ತವಾದಂಥ ವಿಚಾರದಿಂದ ಅವ್ರಿಗೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವ್ರ ಮಗ ಹಿಂಗೆ ಮಾತಾಡ್ಕೋತಾ ಇದ್ರ ಜನ ಏನೋ ಮೊನ್ನೆ ನಾನು ಹಿಂದೂ ಹೇಳಿದ್ದೀನಿ, ಅನೇಕ ಕಾರಣಗಳಿಂದ ತಪ್ಪುಗಳಿಂದಾಗಿ ಅವ್ರು ಅಧಿಕಾರಕ್ಕೆ ಬಂದಿದ್ದಾರೆ. ದೇಶದಲ್ಲಿ ನೋಡ್ತಾ ಇದ್ದಾರೆ ಏನಾಗಿದೆ ಅವ್ರ ಸ್ಥಿತಿ. ಈ ಸರ್ತಿನೂ ಅವರು ಅಧಿಕೃತ ವಿರೋಧ ಪಕ್ಷ ಆಗೋದಿಲ್ಲ ಸಿದ್ದರಾಮಯ್ಯನವ್ರು ನೆನಪಿಡುವುದು. ರಾಮ ಮಂದಿರ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. 17 ಲಕ್ಷ ಭೂಮಿ ಖರೀದಿ ಮಾಡಿ ಎಲ್ಲ ಎನ್ಕ್ವೈರಿ ಆಗಿ ಅದು ಎಲ್ಲವನ್ನೂ ಸಹಿತ ತಪ್ಪು ಸುಳ್ಳು ಅಂತ ಆಗಿದೆ. ಮತ್ತು ಇಫ್ ಎಟ್ ಆಲ್ ಯಾವುದಾದ್ರೂ ರಾಜ್ಯ ಸರ್ಕಾರದ ಮಟ್ಟದಲ್ಲಿ, ಕೇಂದ್ರ ಸರ್ಕಾರದಲ್ಲಂತೂ ಆಲ್ರೆಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿದೆ. ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇರಲಾರ್ದಂಥ 10 ವರ್ಷ ನೆಹರು ಕಾಲದಲ್ಲಿ ನಡೆದಿರೋದಿಲ್ಲ, ಆದರೆ ಮೋದಿ ಕಾಲದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೆ ಸರ್ಕಾರ ನಡೆದಿದೆ. ಅದೇ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಭ್ರಷ್ಟಾಚಾರ ರಹಿತ, ಕರಪ್ಷನ್ ಲೆಸ್ ಗೌರ್ಮೆಂಟ್ನಲ್ಲಿ ರ್ಯಾಂಕಿಂಗ್ ಕೊಟ್ಟರೆ ಅದು ಯೋಗಿ ಆದಿತ್ಯನಾಥ್ ಗೌರ್ಮೆಂಟ್ಗೆ ಬರ್ತದೆ. ಹಿಂಗಾಗಿ ಇವೆಲ್ಲ ಹೊಟ್ಟಿ ಕೆಚ್ಚಿನಿಂದ ಆಗಲಾರದವ್ರು ಹೇಳಿರುವಂತಹ ಮಾತು, ಇದಕ್ಕೇನು ಅರ್ಥ ಇಲ್ಲ. ಈಗ ರಾಮ ಮಂದಿರ ಕಟ್ಟುವ ಇಟ್ಟಿಗೆ ಕಲೆಕ್ಟ್ ಮಾಡೋದು ಎಲ್ಲಿ ಊರು ಇಟ್ಟಿಗೆಗಳು? ಇಟ್ಟಿಗೆಯಲ್ಲಿ ಹಾಕಿದ್ದಾರೆ, ಅವ್ರು ಕಾಣಲ್ಲ. ಈಗ ಎಲ್ಲೆಲ್ಲಿ ಹಾಕ್ಬೇಕಲ್ಲ ಹಾಕಿದ್ದಾರೆ, ಅದು ಒಳಗೆ ಇರ್ತಾವೆ ಇಟ್ಟಿಗೆ, ಅವ್ರಿಗೆ ಕಾಣಲ್ಲ ಅವ್ರಿಗೆ. ರಾಹುಲ್ ಗಾಂಧಿ ಅವರು ಮತ್ತೊಂದು ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಪೂರ್ವದಿಂದ ಪಶ್ಚಿಮ. ಈಗ ನ್ಯಾಯ ಮಾಡ್ತದೆ, ಬರೇ ಭಾರತ್ ಜೋಡೋ ನ್ಯಾಯ ಆಗ್ತಾರೆ. ಈಗ ಆದ್ಮೇಲೆ 2 ರಾಜ್ಯ 3 ರಾಜ್ಯ ಕಳ್ಕೊಂಡಾರ. ಇದಾದ್ಮೇಲೆ ನನಗೆ ಡೆಲ್ಲಿಯಲ್ಲಿ ಒಂದು ಇದಕ್ಕೆ ಹೇಳಿದ್ರು ರಿಯಾಕ್ಷನ್, ತೆಲಂಗಾಣ ನೀವು ಯಾಕೆ ಸೋತ್ರಿ ಅಂತ. ಅಲ್ಲಿ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋಗಿಲ್ಲ ಅಂತ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ನಮ್ಗೆ ಬಹಳ ಅನುಕೂಲ ಆಗ್ತದೆ ಅಂತ ತೊಂದರೆ. ಚಲೋ, ಥ್ಯಾಂಕ್ ಯು.